ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಬಂದು ಅನ್ಬಾಕ್ಸಿಂಗ್ ಇದೆ. ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಏನಿದೆ ಅಂತ. ಸೊ ಅದಕ್ಕೂ ಮುಂಚೆ ನಾನು ಈ ವಿಡಿಯೋದಲ್ಲಿ ನನ್ನ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ನಿನ್ನೆ. ಅದನ್ನು ಆಲ್ಮೋಸ್ಟ್ ಒಂದು 23-25 ಮೆಂಬರ್ಸ್ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನೋಡಿರೋರೆಲ್ಲರಿಗೂ. ಇನ್ನು ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನನ್ನ ಫಸ್ಟ್ ವಿಡಿಯೋನ ನೋಡಿ. ನೋಡೋಣ, ತುಂಬ ಡಿಸ್ಟರ್ಬ್ ಮಾಡ್ತಿದ್ದೆ, ಇಗ್ನೋರ್ ಇಟ್. ಸಾರಿ. ನನ್ನ ಫಸ್ಟ್ ವಿಡಿಯೋನ ಹೋಗಿ ನೋಡಿ. ಅದರಲ್ಲಿ ಏನು ಅಷ್ಟೊಂದು ಕಂಟೆಂಟ್ ಇಲ್ಲ ಅಂತ ಅನಿಸ್ಬೋದು ನಿಮಗೆ, ಯಾಕಂದರೆ ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ನನಗೆ ಹೇಗೆ ಎಡಿಟ್ ಮಾಡಬೇಕು ಅದೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಆದರೂ ಹಾಗೋ ಹೇಗೋ ನೋಡಿಕೊಂಡು ಎಡಿಟ್ ಮಾಡಿ ಎಲ್ಲ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗ್ಬೋದು. ನನಗೆ ಹಾಕಿದ ತಕ್ಷಣ 100K ಬೇಡ, 1K 2K ಈ ಥರ ವ್ಯೂಸ್ ಆಗಿಲ್ಲ ಅಂತ ಏನು ಬೇಜಾರಿಲ್ಲ. ಯಾಕಂದರೆ ಇನ್ನು ನಾನು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೀನಿ, ಹಾಗಾಗಿ ಏನೂ ತೊಂದರೆ ಇಲ್ಲ. ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ, ಅಂತ ಒಳ್ಳೆ ಕಂಟೆಂಟ್ಸ್ನ ಕೊಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಅವರಿಗೆ. ಆ್ಯಂಡ್ ಇನ್ನು ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಬಂದು ಇವತ್ತಿನ ಡೇ ಸೆಲೆಬ್ರೇಟ್ ಮಾಡೋಣ. ಇವತ್ತಿನ ಡೇ ಬಂದು February 14th, ಎಲ್ಲರಿಗೂ ಗೊತ್ತಿರೋ ಹಾಗೆ ವ್ಯಾಲೆಂಟೈನ್ಸ್ ಡೇ. ಸೊ ನನ್ನ ಕಡೆಯಿಂದ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಫಾರ್ ಎವ್ರಿ ಒನ್ ಹೂ ಆರ್ ಸೆಲೆಬ್ರೇಟಿಂಗ್. ಇದನ್ನ ಬರೀ ಇಬ್ಬರು ಮಧ್ಯ ಇರುತ್ತೆ ವ್ಯಾಲೆಂಟೈನ್ಸ್ ಡೇ. ಅವರು ರೋಸ್ ಕೊಡಬೇಕು, ಇವ್ರು ತೊಗೋಬೇಕು, ಇಷ್ಟು ಮಾತ್ರ ಇರಲ್ಲ. ನೀವು ಯಾರ ಜೊತೆ ಬೇಕಾದ್ರೂ ಸೆಲೆಬ್ರೇಟ್ ಮಾಡ್ಬೋದು. ನನ್ನ ಪ್ರಕಾರ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಐ ಲವ್ ಯು ಹೇಳ್ಬೋದು, ನಿಮ್ಮ ಬ್ರದರ್ ಸಿಸ್ಟರ್ಸಿಗೆ ಐ ಲವ್ ಯು ಅಂತ ಹೇಳ್ಬೋದು. ಇದು ಎಲ್ಲರ ಜೊತೆನೂ ನೀವು ಸೆಲೆಬ್ರೇಟ್ ಮಾಡ್ಬೋದು. ಯಾರೋ ಇಬ್ಬರಿಗೆ ಮಾತ್ರ ಮೀಸಲು ಇಟ್ಕೊಂಡು ಕೂತ್ಕೊಬೇಡಿ. ಆ್ಯಂಡ್ ಅದರಿಂದ ನಿಮ್ಗೇನೋ ಬೇಜಾರಾಯಿತು ಅಂತ ಇಡೀ ಡೇನೂ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಏನು ಖುಷಿ ಅನಿಸುತ್ತೆ ಅವ್ರಿಗೆ ಹೋಗಿ ಒಂದು ದಿನ ಅಟ್ಲೀಸ್ಟ್ ಇವತ್ತು ಹೋಗಿ ನೀವು ಐ ಲವ್ ಯು ಅಂತ ಹೇಳಿ ನೋಡಿ, ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂತ. ಅದಕ್ಕೇನಂತಾರೆ, ಒಂದು ಲಿಮಿಟ್ ಅನ್ನೋದೇ ಇರಲ್ಲ, ಅಷ್ಟು ಖುಷಿ ಪಡ್ತಾರೆ. ನೀವು ಅದು ಬಿಟ್ಟು ಬೇರೆ ಯಾರೂ ನನಗೆ ಹೇಳಿಲ್ಲ, ಬೇರೆ ಯಾರೋ ನನಗೆ ಹೇಳಬೇಕಿತ್ತು ಅದಾಗಿಲ್ಲ ಅಂತ ನೀವು ಇನ್ನು ದುಃಖ ಪಟ್ಕೊಂಡು ಕುತ್ಕೊಳ್ಳೋದಕ್ಕಿಂತ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ನೀವು ಹೋಗಿ ಅವ್ರಿಗೆ ಜಸ್ಟ್ ಒಂದು ಐ ಲವ್ ಯು ಅಂತ ಹೇಳಿ ಅವ್ರ ಮುಗ್ದೆಲ್ಲ ಸ್ಮೈಲ್ನ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಆ್ಯಂಡ್ ಜಾಸ್ತಿ ಡಿಲೇ ಮಾಡೋದು ಬೇಡ, ಯಾಕಂದರೆ ಜಸ್ಟ್ ಅನ್ಬಾಕ್ಸಿಂಗ್ ಇದೆ ಇವತ್ತು. ಅನ್ಬಾಕ್ಸಿಂಗ್ ಮುಗಿಸೋಣ. ಇದರಲ್ಲಿ ಇರೋದು ಆ್ಯಕ್ಚುಲಿ ಎಲ್ಲ ಹುಡುಗಿರ್ಗೂ ಯೂಸ್ಫುಲ್ ಆಗುತ್ತೆ. ಇದನ್ನು ನಾನೇನು ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದರೆ ನನಗೆ ನ್ಯಾಚುರಲ್ಲಾಗಿ ನನ್ನ ಹೇರ್ ಹೇಗಿದೆಯೋ ಹಾಗೆ ಬಿಡೋಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇಷ್ಟು ದಿನ ಯೂಸ್ ಮಾಡಿರಲಿಲ್ಲ. ಈಗ ಯಾಕೆ ತರಿಸ್ಕೊಂಡಿದ್ದೀನಿ ಅಂದರೆ, ಈಗ ಮದುವೆ ಸೀಸನ್ ಸ್ಟಾರ್ಟ್ ಆಯಿತು. ನನ್ನ ಹೇರ್ ಅಂತೂ ಸಿಕ್ಕಾಪಟ್ಟೆ ಫ್ರೀಝಿ. ಎಷ್ಟು ಹೇರ್ ಸ್ಟೈಲ್ ಮಾಡಿದ್ರೂ ಅದು ನಿಲ್ಲೋದು ಇಲ್ಲ, ಅದು ಹಂಗೆ ಹೇರ್ ಸ್ಟೈಲ್ ಥರ ಕಾಣೋದು ಇಲ್ಲ. ಹಾಗಾಗಿ ಒಂದು ಹೇರ್ ಟೂಲ್ನ ತರಿಸ್ಕೊಂಡಿದ್ದೀನಿ. ಇದು ನನಗೆ ಯೂಸ್ ಮಾಡೋದು ಕೂಡ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ತೊಗೊಂಡಿರೋದು. ಓಪನ್ ಮಾಡಿ ಹೇಗಿದೆ, ಏನೇನು ಫೀಚರ್ಸ್ ಇದೆ ಹೇಳ್ತೀನಿ. ಲೆಟ್ಸ್ ಅನ್ಬಾಕ್ಸ್ ಇಟ್. ಅದಕ್ಕೆ ಫಸ್ಟು ಬೇಕಾಗಿರೋದು ಕತ್ರಿ ಇದೆ. ಆ್ಯಕ್ಚುಲಿ ಇದು ನಿನ್ನೆ ತರಕಾರಿ ಕಟ್ ಮಾಡುವಾಗ ಕಟ್ಟಾಗಿತ್ತು, ಹಾಗಾಗಿ ಇವತ್ತು ಸ್ವಲ್ಪ ಭಯ ಇದೆ. ನಿಧಾನಕ್ಕೆ ಅನ್ಬಾಕ್ಸ್ ಮಾಡೋಣ. ಏನು ಟೈಮ್ ಇದೆ, ಬೇಜಾರು, ಅರ್ಜೆಂಟ್ ಏನಿಲ್ಲ. ಅದು ಅರ್ಜೆಂಟಾಗಿ ಮಾಡೋಕ್ಕೋಗಿ ಮತ್ತೊಂದು ಕೈ ಕಟ್ ಮಾಡಿಕೊಂಡ್ರೆ ಭಾರಿ ಕಷ್ಟ ಆಗುತ್ತೆ. ಹಾಗಾಗಿ ಇದು ಒಂದೇ ಅಲ್ಲ, ಇದನ್ನು ಇಟ್ಕೊಂಡಿದ್ದೀನಿ. ಚಾಕು ಕೂಡ ಅನ್ಬಾಕ್ಸಿಂಗ್ ಎಲ್ಲ ಈಸಿಯಾಗಿ ಪದೇ ಎದ್ದೋಗೋಕ್ಕಾಗಲ್ಲ. ಹಾಗಾಗಿ here it is. This is the one, hair brush or hair tool, hair color, ಏನು ಬೇಕಾದರೂ, ಹೇರ್ ಸ್ಟ್ರೈಟ್ನರ್, ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನು ಹೇಳ್ಬೋದು. ನಾನು ಯಾಕೆ ಇದನ್ನು ತೊಗೊಂಡಿದ್ದೀನಿ ಅಂದರೆ, ಇನ್ನು ಮದುವೆ ಸೀಸನ್ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಹೇರ್ ಸ್ಟೈಲ್ಸ್ ಮಾಡೋದಿರುತ್ತೆ. ಈಗಂತೂ ಮಗು ಇಟ್ಕೊಂಡು ನನಗೆ ಕೂದಲನ್ನ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಹಾಗಾಗಿ ಈ ಹಾಟ್ ಬ್ರಷಿಂದ ಅಟ್ಲೀಸ್ಟ್ ನಾನು ಹೇರ್ಸ್ನ ಸೆಟ್ ಮಾಡಿ ಬಿಟ್ಕೊಂಡ್ರೆ ಅದು ಹಾಗೆ ಇರುತ್ತೆ ಅಂತ. ಯಾಕಂದರೆ ನಾನು ಯಾವತ್ತೂ ಯೂಸ್ ಮಾಡಿಲ್ಲ, ಫಸ್ಟ್ ಟೈಮ್ ತೊಗೊಳ್ತಾ ಇದ್ದೀನಿ. ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ. ವಾವ್, ಸಚ್ ಎ ಕ್ಯೂಟ್ ಪ್ಯಾಕಿಂಗ್. ಓಪನ್. ನನಗೆ ಈ ಅನ್ಬಾಕ್ಸಿಂಗ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ. ನನಗೆ ಯಾವುದೇ ಪ್ಯಾಕೇಜಸ್ ಬಂದ್ರೂ ಅವತ್ತೇ ಓಪನ್ ಮಾಡಿಬಿಡ್ಬೇಕು, ತಕ್ಷಣ ನೋಡಿಬಿಡ್ಬೇಕು. ಬಟ್ ಇದು ನಿನ್ನೆ ಬಂದಿದ್ದು. ನಿನ್ನೆಯಿಂದ ನಾನು ವೀಡಿಯೋ ಮಾಡಬೇಕು ಅಂತ ಹಾಗೆ ವೆಯ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅಂತ ಮ್ಯಾನ್ಯುವಲ್ ಏನೂ ಇಲ್ಲ.
ಸಾರಿ, ದಿಸ್ ಇಸ್ ದ ಹೇರ್ ಬ್ರಷ್. ಇಲ್ಲಿ ಸೆಟ್ಟಿಂಗ್ಸ್ ಇದೆ, ನೀವು ಅಡ್ಜಸ್ಟ್ ಮಾಡ್ಕೊಬೋದು ಎಷ್ಟು ಬೇಕೋ ಅಷ್ಟು. ಕಾಣಿಸ್ತಿದೆಯಾ? ಕಾಣಿಸ್ತಿದೆ ಅಂತ ಅನಿಸುತ್ತೆ. ಓಕೆ, ಇಲ್ಲಿ ಓಕೆ. ಅಟ್ಯಾಚಬಲು ಡಿಟ್ಯಾಚಬಲ್ ಇಲ್ಲ ಅನಿಸುತ್ತೆ ಇದಕ್ಕೆ. ಕೇಬಲ್ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ, ದಟ್ಸ್ ಓಕೆ. ಓನ್ಲಿ ಬ್ರಷ್ ಮಾತ್ರ ಇದೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನಾನು ಈಗ ಯೂಸ್ ಮಾಡಿ ನೋಡಬೇಕು ಹೇಗೆ ವರ್ಕ್ ಆಗುತ್ತೆ ಅಂತ. ಎಲ್ಲ ಕೊಟ್ಟಿದ್ದಾರೆ, ಓಕೆ. ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕೂಡ ಇದೆ, ಹೀಟ್ ಅಡ್ಜಸ್ಟ್ಮೆಂಟ್ಸು. ನಿಮಗೆ ಎಷ್ಟು ಬೇಕೋ ಅಷ್ಟು ಹೀಟ್ನ ಅಡ್ಜಸ್ಟ್ ಮಾಡಿಕೊಂಡು ಜಸ್ಟ್ ಯು ಕ್ಯಾನ್ ಬ್ರಷ್ ಇಟ್ ಅಪ್. ಬಟ್ ಇದರಲ್ಲಿ 3-in-1 ಕೂಡ ಇದೆ. 3-in-1 ಅಂದರೆ ಬ್ರಷ್ ಮತ್ತು ನಿಮಗೆ ಡ್ರೈಯರ್ ಕೂಡ ಸಿಗುತ್ತೆ ಅದರಲ್ಲಿ. ಡ್ರೈಯರ್ ಮತ್ತು ಇನ್ನೊಂದು ಪುಟಾಣಿ ಬ್ರಷ್ ಬರ್ಬೋದು. ನನಗೆ ಡ್ರೈಯರ್ ಏನು ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ನಾನು ಡ್ರೈಯರ್ ಯೂಸ್ ಮಾಡಲ್ಲ, ಅನ್ನೋದಕ್ಕಿಂತ ಯೂಸೇ ಮಾಡಲ್ಲ. ಯಾಕಂದರೆ ನನಗೆ ನನ್ನ ಹೇರ್ ಹೇಗಿದೆ ಹಾಗೆ ಬಿಡೋಕ್ಕೆ ಇಷ್ಟ. ಇದ್ರ ಜೊತೆಗೆ ನಾನು ಬ್ಲೀಬ್ಲೆಂಟ್ ಅವ್ರದ್ದು ಇದು ಹೇರ್ ಸ್ಪ್ರೇ, ಹೇರ್ ಪ್ರೊಟೆಕ್ಟರ್ ತರಿಸಿದ್ದೀನಿ. ಯಾಕಂದರೆ ಹೀಟ್ ಪ್ರೊಟೆಕ್ಟರ್ ಬೇಕೇ ಬೇಕು. ಇದು ಹಾಟ್ ಬ್ರಷ್ ಯೂಸ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಕೂದಲು ಡ್ಯಾಮೇಜ್ ಆಗೋದನ್ನು ನಾವೇ ತಡಿಬೇಕು. ಹಾಗಾಗಿ ಇದು ಅವಶ್ಯಕತೆ ಇದೆ. ಸೊ ಹಾಗಾಗಿ ನಾನು ಇದು ಅಂತ ತರಿಸ್ಕೊಂಡೆ. ಇದು ಸ್ಪ್ರೇ ಮಾಡಿಕೊಂಡು ನಾರ್ಮಲಾಗಿ ಇದನ್ನ ಹೀಟ್ ಮಾಡಿ ಹೇರ್ನ ಸೆಟ್ ಮಾಡ್ಬೋದು. ನಾನು ಯೂಸ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರಾಬಬ್ಲಿ ನಾನು ಹೇಳ್ತೀನಿ ಹೇಗಿದೆ ಅಂತ. ಯಾಕಂದರೆ ಇದು ನನಗೂ ಗೊತ್ತಿಲ್ಲ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ. ಬಟ್ ಐ ಥಿಂಕ್ ವರ್ತ್ ಅನಿಸುತ್ತೆ. ಯಾರೆಲ್ಲ ಈಗ ಕಾಲೇಜಲ್ಲಿದ್ದೀರಾ, ಈಗ ಸ್ಟಾರ್ಟ್ ಮಾಡಿದ್ದೀರಾ ವರ್ಕ್ ಮಾಡೋಕ್ಕೆ, ಅವ್ರಿಗೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಿ ತೊಗೊಳಕ್ಕೆ ಆಗಲ್ಲ ಅನ್ನೋರಿಗೆ ಇದು ಓಕೆ. 1.8K ಸಿಕ್ಬಿಡುತ್ತೆ, ಆರಾಮಾಗಿ ತೊಗೋಬೋದು, ಆರಾಮಾಗಿ ಯೂಸ್ ಆಗುತ್ತೆ. ಮತ್ತು ಹೀಟ್ ಪ್ರೊಟೆಕ್ಟರ್ ಅಂತೂ ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ಹೇರ್ ಡ್ಯಾಮೇಜ್ ಸಿಕ್ಕಾಬಟ್ಟೆ ಆಗುತ್ತೆ. ನನಗೆ ಕೇಳೋದಾದರೆ ನನ್ನ ಸಜೆಷನ್ ಏನಂದರೆ, ಡೈಲಿ ಕೆಲವರು ಅಂತೂ ಅಡಿಕ್ಷನ್ ಅಂದ್ಕೊಂಬಿಡ್ತೀನಿ, ಹೇರ್ ಬ್ರಷ್ ಇಲ್ದಿರ ಅವರಂತೂ ಆಚೆನೇ ಹೋಗಲ್ಲ. ಹೇರ್ ಸೆಟ್ ಮಾಡಿನೇ ಆಚೆ ಹೋಗಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ನಾನು ಚೆನ್ನಾಗಿ ಕಾಣಿಸಲ್ಲ ಹಂಗೆ. ನಿಮಗೆ ಹೇರ್ನ ಹೇಗಿದೆ ಹಾಗೆ ಬಿಟ್ಬಿಡಿ, ಸುಮ್ಮನೆ ಅದಕ್ಕೆ ಪ್ರೆಷರ್ ಹಾಕ್ಕೊಂಡು ಆಮೇಲೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ, ಆ ಶ್ಯಾಂಪು ಯೂಸ್ ಮಾಡು, ಈ ಶ್ಯಾಂಪು ಯೂಸ್ ಮಾಡು, ಆ ರೆಮಿಡಿ ಮಾಡಿ, ಅದೆಲ್ಲದಕ್ಕಿಂತ ನಿಮ್ಮ ಹೇರ್ ಹೇಗಿದೆ ಹಾಗೆ ಬಿಟ್ಬಿಡಿ. ಸೊ ಅದಕ್ಕೂ ಬ್ರೀತ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಅದು ಆ್ಯಕ್ಚುಲಿ ನೋಡಿ, ನ್ಯಾಚುರಲಾಗಿ ನನಗೆ ಹಿಂಗೆ ಇರೋದು. ನಾನೇನು ಹಚ್ಚಲ್ಲ, ನಾನೇನು ಅದಕ್ಕೆ ಸ್ಪೆಷಲ್ಲಾಗಿ ಏನು ಮಾಡೋಕ್ಕೋಗಲ್ಲ. ನೆಕ್ಸ್ಟ್ ಹೇರ್ ವಾಶ್ ಮಾಡಿದ್ರೆ ಮುಗೀತು. ನಾರ್ಮಲಾಗಿ ನಾನು ಆಯಿಲ್ ಪ್ರಿಪೇರ್ ಮಾಡ್ಕೊಳ್ತೀನಿ, ಅದನ್ನು ಅಪ್ಲೈ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಹೇರ್ಸ್ ಕೂಡ ನೀಟಾಗಿ ಗ್ರೋ ಆಗುತ್ತೆ, ಏನು ತೊಂದರೆ ಇಲ್ಲ ನನಗೆ. ಓಕೆ, ನನಗೆ ಹೇರ್ ಹಿಂಗಿದೆ, ನಾನು ಆಚೆ ಹೋಗೋಕ್ಕಾಗಲ್ಲ ಅಂತ ನಾನು ಯಾವಾಗಲೂ ಕೂತ್ಕೊಂಡು ಸ್ಟ್ರೈಟ್ನಿಂಗು ಅದು ಇದು ಮಾಡಿದರೆ ನನ್ನ ಕೂದಲು ಇಷ್ಟು ದಪ್ಪನೂ ಇರ್ತಾ ಇರಲಿಲ್ಲ, ಹೀಗೆ ಇರ್ತಾನೂ ಇರಲಿಲ್ಲ, ಆಲ್ಮೋಸ್ಟ್ ಎಲ್ಲ ಹೋಗ್ತಿತ್ತು. ಆ್ಯಂಡ್ ಯು ಕ್ಯಾನ್ ಸಿ ಮೈ ಬೇಬಿ ಹೇರ್ಸ್ ಅ ಲಾಟ್. ಇವಾಗ ಗ್ರೋತ್ ಆಗ್ತಿದೆ. ನನ್ನ ಫೀಡಿಂಗ್ ಎಲ್ಲ ಸ್ಟಾಪ್ ಮಾಡಿ ಎಲ್ಲ ಆದಮೇಲೆ ನನಗೆ ಮತ್ತೆ ಹೇರ್ ಗ್ರೋತ್ ಶುರು ಆಗ್ತಿದೆ. ಮತ್ತು ನಾನು ಇಲ್ಲಿ ಸ್ಪೆಷಲಾಗಿ ಹೇಳಲೇಬೇಕು, ರೋಸ್ಮೆರಿ. ನಾನು ರೋಸ್ಮೆರಿ ವಾಟರ್ನ ಮನೆಯಲ್ಲೇ ಮಾಡಿಕೊಂಡು ಅದನ್ನು ಕೂಡ ಯೂಸ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು ನನಗೆ ಎಷ್ಟು ಬೇಬಿ ಹೇರ್ಸ್ ಗ್ರೋತ್ ಆಗಿದೆ ಅಂತ. ಸೊ ಅದಕ್ಕೋಸ್ಕರ ನಾನು ಈ ಬ್ರಷ್ನ ತರಿಸ್ಕೊಂಡಿದ್ದು. ಅಟ್ಲೀಸ್ಟ್ ಅದರಿಂದನಾದರೂ ಸ್ವಲ್ಪ ನೀಟಾಗಿ ಹೇರ್ ಸ್ಟೈಲ್ ಕೂತ್ಕೊಳ್ಳಿ ಅಂತ. ಈಗ ಫಂಕ್ಷನ್ಸ್ ತುಂಬ ಅಟೆಂಡ್ ಮಾಡೋದ್ರಿಂದ ಇದು ಬೇಕೇ ಬೇಕು. ಓಕೆ, ಫಂಕ್ಷನ್ ಇರೋವಾಗ ನಾವು ಯೂಸ್ ಮಾಡೋದು ಒಂಥರ, ಬಟ್ ಡೈಲಿ ರೊಟೀನಲ್ಲೂ ಕೆಲವ್ರು ಯೂಸ್ ಮಾಡ್ತಾರೆ. ನನ್ನ ಸಜೆಷನ್ ಏನಂದರೆ ಅದು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಹೇರ್ ಡ್ಯಾಮೇಜ್ ಸಿಕ್ಕಾಪಟ್ಟೆ ಆಗುತ್ತೆ. ಮತ್ತು ಅದು ಇದು ರೆಮಿಡೀಸ್ನ ಮತ್ತೆ ನೀವು ಮಾಡಬೇಕು, ಅದಕ್ಕೊಂದಷ್ಟು ಟೈಮ್ ವೇಸ್ಟು. ಅದ್ರ ಬದಲು ಅದು ಹೇಗಿದೆ ಹಾಗೆ ನ್ಯಾಚುರಲಾಗಿ ಬಿಟ್ಬಿಡಿ. ಒಕೇಶ್ನಲ್ಲಿ ಓಕೆ, ಫಂಕ್ಷನ್ಸ್ ಇದ್ದಾಗ ಅದು ನೆಸೆಸಿಟಿ ಇದ್ದೇ ಇದೆ. ಬಟ್ ನೀವು ಡೈಲಿ ಯೂಸ್ ಮಾಡಲೇಬೇಕು ಬ್ರಷ್, ಹಾಟ್ ಬ್ರಷ್ ಅವ್ರ ಸ್ಟ್ರೈಟ್ನಿಂಗ್ ನೀವು ಮಾಡಲೇಬೇಕು ಅಂತಂದರೆ ದಯವಿಟ್ಟು ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡಿ. ಸೊ ಅದರಿಂದ ನಿಮಗೆ ಸ್ವಲ್ಪ ಡ್ಯಾಮೇಜ್ ಆಗೋದು ಕಮ್ಮಿ ಆಗುತ್ತೆ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ಅನ್ಬಾಕ್ಸಿಂಗ್ ಆ್ಯಂಡ್ ದಿಸ್ ಈಸ್ ಮೈ ಸ್ಟ್ರೈಟ್ನರ್.
ನಾನೇನು ತುಂಬ ಯೂಸ್ ಮಾಡಲ್ಲ ಅನಿಸುತ್ತೆ, ಫಂಕ್ಷನ್ಸಿಗೆ ಯೂಸ್ ಮಾಡ್ಬೋದು. ಬಟ್ ಇದು ಹೇಗೆ ಯೂಸ್ ಮಾಡೋದು ಅಂತಲೂ ಗೊತ್ತಿಲ್ಲ. ಈಗ ಯೂಸ್ ಮಾಡೋದನ್ನ ಕಲಿಬೇಕು. ಕಲಿತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಯೂಸ್ ಮಾಡೋದು, ಏನು ಯೂಸ್ ಮಾಡಿದ್ರೆ ಹೇಗೆಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್, ಶೇರ್, ಕಮೆಂಟ್. Don't forget to subscribe my video.